ರಾಮಣ್ಣ ಅವರೇ, ಇನ್ನೇನು ಎಲ್ಲ ಮುಗ್ದೈತಲ್ಲ. ನಮ್ಮಪ್ಪನೂ ನಮ್ಮನ್ನ ಬಿಟ್ಟು ದೂರ ಹೊಂಟೋದ್ರು. ನಮಗೆ ಇನ್ಮೇಲೆ ಇನ್ನೇನಿದೆ ಕೆಲಸ? ನಾವು ನಮ್ಮ ಮನೆಗೆ ಹೋಗ್ತೀವಿ ರಾಮಣ್ಣ. ಹೌದು ರಾಮಣ್ಣ, ಇನ್ನೇನು ಮುಗ್ದೈತಲ್ಲ ಎಲ್ಲನೂ. ನಾವು ಹೋಗ್ತೀವಿ ನಮ್ಮ ಮನೆಗೆ. ಅಲ್ಲಪ್ಪ, ಇವಾಗ ಇಂಥ ಸಮಯದಲ್ಲಿ ಲಕ್ಷ್ಮಮ್ಮನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ನೀವೆಲ್ಲ ಅಲ್ಲಿ ಹೊಂಟೋಗ್ಬಿಟ್ರೆ ಪಾಪ ಈ ಅಮ್ಮ ಒಬ್ಬಳೇ ಒಂಟಿ ಹೆಂಗಸು, ಅದು ಅಲ್ಲದೆ ಚಿಕ್ಕ ಮಕ್ಕಳು ಬೇರೆ. ಹೆಂಗೆ ಯೋಚನೆ ಮಾಡಿದ್ದೀರಾ? ಆ ಅಮ್ಮನ ಕೈನಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಹೋಗೋಕೆ ಆಗೋಲ್ಲಪ್ಪ, ಸ್ವಲ್ಪ ನೋಡಿ. ಅಯ್ಯೋ ರಾಮಣ್ಣ, ನಿಮಗೆ ಹೇಳಿದ್ದು ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತ. ನನ್ನ ಕೈಲಿ ಎಲ್ಲ ಆಗುತ್ತೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಅವ್ರವ್ರ ಪಾಡ್ಗೆ ಅವ್ರದ್ದೇ ಸಾಕು ನನಗೆ. ಹಂಗಲ್ಲ ಲಕ್ಷ್ಮಮ್ಮ, ಜಮೀನು ಮನೆ ಎಲ್ಲಾನು ನಿನ್ನ ಕೈಯಲ್ಲಿ ಒಬ್ಳ ಕೈಯಲ್ಲಿ ಆಗುತ್ತಾ? ಅದು ಅಲ್ಲದೆ ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ, ಅವ್ರ ಕಡೆನೂ ಗಮನ ಕೊಡಬೇಕು. ಕಷ್ಟ ಆಗಲ್ವ ನಿನಗೆ? ಇಲ್ಲ, ನನಗೇನೂ ಕಷ್ಟ ಆಗಲ್ಲ. ಒಂದು ವೇಳೆ ನನಗೆ ಕಷ್ಟ ಆದರೆ ಆಳುಗಳ ಕೈಯಲ್ಲಿ ಕೆಲಸ ಮಾಡಿಸ್ತೀನಿ. ಆದರೆ ಇವ್ರಿಗೆ ಮಾತ್ರ ಕೊಡಲ್ಲ. ಇವ್ರ ಕೈಯಲ್ಲಿ ಮಾತ್ರ ನಾನು ಜವಾಬ್ದಾರಿ ಕೊಡಲ್ಲ. ಕೊಟ್ಟರೆ ನಾನು ಕೆಟ್ಟೆ. ನನಗೆ ಯಾರೇನಂದ್ರೂ ಪರವಾಗಿಲ್ಲ, ಏನಾದರೂ ಚಿಂತೆ ಇಲ್ಲ. ನನಗಿಷ್ಟ ಬಂದಂಗೆ ಇರ್ತೀನಿ. ಇವ್ರ ಕೈಯಲ್ಲಿ ಮಾತ್ರ ನಾನು ಅಧಿಕಾರ ಕೊಡಲ್ಲ. ಪಾಪ ದೇವರಂತ ಗಂಡ ನನ್ನ ಬಿಟ್ಟು ಹೋಗ್ಬಿಟ್ಟ. ಹಂಗಂತ ನತ್ಕೊಂಡು ಮೂಲೆಯಲ್ಲಿ ಕುತ್ಕೊಳ್ಳಲ್ಲ ರಾಮಣ್ಣ. ನನಗೆ ಗೊತ್ತು ಹೆಂಗಿರಬೇಕು ಅಂತ. ನಾನು ಹಂಗೆ ಇರ್ತೀನಿ. ನನ್ನ ಮೊಮ್ಮಕ್ಕಳನ್ನ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಚೆನ್ನಾಗಿ ಓದಿಸಿ ಅವ್ರಿಗೊಂದು ಒಳ್ಳೆ ಜೀವನ ಕೊಡ್ತೀನಿ. ಆ ಶಕ್ತಿ ಸಾಮರ್ಥ್ಯ ನನಗಿದೆ. ನನ್ನ ಕೈಲೆಲ್ಲ ಆಗುತ್ತೆ ರಾಮಣ್ಣ. ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ರಾಮಣ್ಣ, ಬೇಡ ಬಿಡಿ ರಾಮಣ್ಣ. ನಮ್ಮಮ್ಮನಿಗೆ ಬಲವಂತ ಮಾಡಬೇಡಿ. ನಮ್ಮಮ್ಮಂಗೆ ನಾವಿಲ್ಲಿರೋದು ಇಷ್ಟನೇ ಇರಲಿಲ್ಲ, ಮೊದಲೇ ಇಷ್ಟ ಇದ್ದಿಲ್ಲ. ಇನ್ನು ಇವಾಗ ಕೇಳಬೇಕಾ? ಬೇಡ. ನಮಗೂ ಏನು ಇಲ್ಲಿರೋಕ್ಕೆ ಇಷ್ಟ ಇಲ್ಲ ರಾಮಣ್ಣ. ನಮಗೆ ಅಂತ ಮನೆ ಇದೆ, ನಾವಲ್ಲಿ ಇದ್ಕೊತೀವಿ. ಸರಿ ಅಮ್ಮ, ಹಂಗೆ ಮಾಡಿ. ನಾನು ಇದಕ್ಕೂ ಮೀರಿ ಏನು ಹೇಳೋಕ್ಕಾಗಲ್ಲ. ನಿಮಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ. ಸರಿ, ನಾವೇನು ಬರ್ತೀವಿ. ಅಮ್ಮ, ನಾವಿನ್ನು ಬರ್ತೀವಮ್ಮ. ಮಕ್ಕಳ ಕಡೆ ಗಮನ ಕೊಡು. ನೀನು ಸ್ವಲ್ಪ ಹುಷಾರಾಗಿರೋ ಅಮ್ಮ. ಬನ್ರಿ ಹೋಗೋಣ. ಲಕ್ಷ್ಮಮ್ಮ, ನೀನು ನಂಗೆ ಮಾತಾಡಬಾರ್ದಾಗಿತ್ತು. ಇಂಥ ಸಮಯದಲ್ಲಿ ನಿನ್ಗೆ ಅಳಿನ ಸಹಾಯ ಬೇಕಾಗಿತ್ತು. ನೋಡು, ಇನ್ನೂ ಯೋಚನೆ ಮಾಡು. ಇನ್ನೂ ಸ್ವಲ್ಪ ಸಮಯ ತಗೊಂಡು ನಿಧಾನವಾಗಿ ಯೋಚನೆ ಮಾಡು. ಯಾಕೆಂದರೆ ನಿನ್ನ ಕೈನಲ್ಲಿದ್ದ ಅಷ್ಟೊಂದೆಲ್ಲ ನಿಭಾಯಿಸೋಕ್ಕಾಗಲ್ಲಮ್ಮ. ನೋಡು, ಏನೋ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ನಾನು ಇನ್ನು ಬರ್ತೀನಮ್ಮ, ನಾವು ಸ್ವಲ್ಪ ಕೆಲಸ ಐತೆ. ಆಯ್ತು ರಾಮಣ್ಣ, ಹೋಗಿ ಬನ್ನಿ. ಹೌದಾ, ನನ್ನ ಕೈನಲ್ಲಿ ಇದನ್ನೆಲ್ಲ ನಿಭಾಯಿಸೋಕ್ಕಾಗೋದಿಲ್ವಾ? ರಾಮಣ್ಣ ಹಂಗಂತಿದ್ದಾರೆ. ಯಾಕಾಗಲ್ಲ? ನೋಡೋಣ ಬಿಡು. ಆಗಿಲ್ಲ ಅಂದಮೇಲೆ ನೋಡೋಣ ಬಿಡು. ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡೋದು. ಆದರೆ ನಾನಂತೂ ಅವಳನ್ನ ಮಾತ್ರ ಮನೆ ಇಟ್ಕೊಳ್ಳಲ್ಲ. ಮನೆ ಒಳಗೆ ಇಟ್ಕೊಂಡ್ರೆ ಅಷ್ಟೇ, ಮನೆ ಪೂರ್ತಿ ಎಲ್ಲ ಅವಳೇ ತೊಗೊಂಬಿಟ್ಟು ಇವಾಗ ಕೇಳೋಕ್ಕೆ ನನಗೂ ಯಾರಿಲ್ಲ ಅಂತ ಗೊತ್ತಿದೆ ಅವಳಿಗೆ. ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ. ಬೇಡ, ಆ ಕೆಲಸ ಮಾತ್ರ ಮಾಡೋದು ಬೇಡ. ಅಮ್ಮ ಪ್ರಿಯ, ಇನ್ನೂ ಎಷ್ಟೊಂದು ಅಳ್ತೀಯ ತಾಯಿ. 10 ಹೊತ್ತು ಕಣ್ಣೆಲ್ಲ ನೋಡಿ ಹೆಂಗೆ ಕೂತ್ಕೊಂಡೈತೆ ಅಂತ. ಇನ್ನೂ ಎಷ್ಟು ಅಳಬೇಕು ಅಂತ ಇದೆಯಾ? ಸಾಕ್ಬಿಡು. ನೀನು ಎಷ್ಟತ್ರ ಏನು ಪ್ರಯೋಜನ? ಹೋಗಿದ್ದಮ್ಮ ಮತ್ತೆ ಬರ್ತಾನ? ಬರಲ್ಲ. ಒಂದು ವೇಳೆ ಅವನು ವಾಪಸ್ ಬರ್ತಾನೆ ಅನ್ನೋ ಹಾಗಿದ್ರೆ ಹೇಳು, ನಾನು ನಿನ್ನ ಜೊತೆ ಸೇರ್ಕೊಂಡು ಅಳ್ತೀನಿ. ಆದರೆ ಅದಾಗದಿರೋಂಥ ಮಾತಮ್ಮ. ಸಮಾಧಾನ ಮಾಡ್ಕೊ ಅಜ್ಜಿ. ಸಮಾಧಾನನ ಎಷ್ಟೊಂದು ಸಮಾಧಾನ ಮಾಡ್ಕೊಂಡೈತಿ. ನಾನು ಒಂದು ಹೆಣ್ಣಲ್ವಾ? ನಾನು ಒಬ್ಬ ಮನುಷ್ಯಳಲ್ವಾ? ಎಷ್ಟು ನೋವು ಅಂತ ಕೊಡ್ತಾನೆ ದೇವರು. ಕೈ ತುತ್ತು ತಿನ್ಬೇಕಾದ ವಯಸ್ಸಲ್ಲಿ ತಾಯಿನ ಕಿತ್ಕೊಂಡ. ನನಗೆ ಅವಾಗ ಬುದ್ಧಿನೇ ಇರಲಿಲ್ಲ. ಅಂಥ ಟೈಮಲ್ಲಿ ತಂದೆ ಕಿತ್ಕೊಂಡ. ಈಗ ನನಗೆ ಆಧಾರ ಅಂತ ಇದೆ ಒಬ್ಬನೇ ಒಂದು ಜೀವ. ಅಕ್ಕ, ನಾನು ಹಂಗೆ ನೋಡ್ಕೊತೀನಿ, ನಾನು ನಿನ್ನೆ ಹಿಂಗೆ ನೋಡ್ಕೊತೀನಿ. ಇಬ್ಬರು ಜೀವನದಲ್ಲಿ ಹಂಗಿರೋಣ ಹಿಂಗಿರೋಣ. ನಮಗಿನ್ನು ಮುಂದೆ ಯಾವ ಕಷ್ಟನೂ ಬರಲ್ಲ ಅಕ್ಕ ಅಂತ ಸಾವಿರಾರು ನನಗೆ ಭರವಸೆ ಕೊಟ್ಟಿದ್ದಾನಂತ ಅಮ್ಮ. ಬಹುಶಃ ಅದಕ್ಕೆ ಇರ್ಬೋದು ಅನ್ಸುತ್ತೆ ದೇವ್ರಿಗೆಲ್ಲೋ ನಾನು ಖುಷಿಯಾಗಿ ಇದ್ಬಿಡ್ತೀನಿ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಆ ದೇವ್ರು ನನ್ನ ತಮ್ಮನ್ನ ನನ್ನಿಂದ ದೂರ ಮಾಡಿಬಿಟ್ಟ ಅಜ್ಜಿ.
ಇರಲಿ ಇರಲಿ, ನನಗೇನು ಬೇಜಾರಾಗ್ತಾ ಇಲ್ಲ, ನನಗೆ ಕೋಪನೂ ಬರ್ತಾ ಇಲ್ಲ ದೇವ್ರ ಮೇಲೆ. ನಾನು ಹಣೆ ಬರ ಅಷ್ಟೇ, ಅದಕ್ಕೆ ಯಾರಿಗೇನು ಹೇಳೋಕ್ಕಾಗುತ್ತೆ ಹೇಳಿ. ಅಲ್ಲಿ ಹೆಂಗೆ ಬರ್ತಿದ್ಯೋ, ಏನು ಬರ್ತಿದ್ಯೋ ಹಂಗೆ ಆಗ್ತಾ ಇರಲಿ. ಸಮಾಧಾನ ಮಾಡ್ಕೊ ಪ್ರಿಯಾ. ಅದೇನಾಗಿದೆ ಗೊತ್ತಾ, ಇದೆಲ್ಲನೂ ಆಗ್ತಾ ಇರೋದು ಆ ನಿನ್ನ ದೊಡ್ಡಮ್ಮನಿಂದ ಅಮ್ಮ. ನಾನು ಹೋಗಿ ಶಾಸ್ತ್ರ ಕೇಳ್ಕೊಂಡು ಬಂದೆ. ಅವ್ರು ಏನು ಹೇಳಿದ್ರು ಗೊತ್ತಾ, ಪೂಜಾರಿಗಳು ಹೇಳ್ತಾ ಇದ್ರು ಇದೆಲ್ಲದಕ್ಕೂ ಕಾರಣ ನಿಮ್ಮ ದೊಡ್ಡಮ್ಮನೆ ಅಂತ. ಅವಳ ಕಾರಣದಿಂದನೇ ಹಿಂಗೆಲ್ಲ ಆಗ್ತಾಯಿರೋದು. ಮೊದಲು ನಿನ್ನ ತಾಯಿನ ಕಿತ್ಕೊಂಡ್ಲು, ಆಸ್ತಿ ಆಸೆಗೆ ನಿನ್ನ ತಂದೆನೂ ಕಿತ್ಕೊಂಡ್ಲು. ಈಗ ಅದರ ಪರಿಣಾಮನೇ ನಿನ್ನ ತಮ್ಮ ದೂರ ಆಗಿರೋದು. ಈ ಎಲ್ಲದಕ್ಕೂ ಕಾರಣ ಆ ಪಾಪಿ ನಿನ್ನ ದೊಡ್ಡಮ್ಮನೆ ಅಮ್ಮ. ಯಾರು ಏನು ಮಾಡಿದ್ರೆ ಏನಜ್ಜಿ, ನನ್ನಿಂದ ಎಲ್ಲರೂ ದೂರ ಆಗೋದ್ರು. ನಾನು ಒಬ್ಳಿದ್ದೇನು ಮಾಡಲಿ. ನಾನು ನನ್ನ ತಮ್ಮ ಅಪ್ಪ ಮಾತ್ರ ಹೊರಟೋಗ್ತೇನೆ ಅಜ್ಜಿ. ನನಗೆ ಬದುಕಿರೋಕ್ಕೆ ಯಾವ ಭರವಸೆ ಆಗಲಿ ಆಸೆ ಆಗಲಿ ಏನೂ ಇಲ್ಲ ಅಜ್ಜಿ. ನಾನು ಅವ್ರ ಜೊತೆಗೆ ಹೋಗ್ಬಿಡ್ತೀನಿ. ಬಹುಶಃ ನನಗೂ ಅಲ್ಲಿ ನೆಮ್ಮದಿ ಸಿಗ್ಬೋದೋ ಏನೋ ಗೊತ್ತಿಲ್ಲ. ಬಿಡ್ತು ಅನ್ನಮ್ಮ, ಬಿಡ್ತು ಅನ್ನು. ನೀನು ಹಂಗೆಲ್ಲ ಮಾತಾಡಬೇಡ. ನನ್ನ ಮಗಳಂತೂ ನಾನು ದೂರ ಆಗ್ಬಿಟ್ಲು. ನನ್ನ ಮಗಳು ಕರಡಿನ ಕುಡಿ ನೀನು. ನಿನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ ಕಣೆ. ನಿನಗೇನು ಆಗೋಕ್ಕೆ ನಾನು ಬಿಡಲ್ಲ. ನಿನಗೆ ನಾನಿದ್ದೀನಿ, ಆಯಿತಾ ಅಜ್ಜಿ? ನನಗೆ ಬದುಕಬೇಕು ಅನ್ನೋ ಯಾವ ಆಸೆನೂ ಇಲ್ಲ ಅಜ್ಜಿ. ನಾನು ಏನಂತ ಬದುಕಲಿ? ಹಾಂ ಪ್ರಿಯಾ, ಪ್ರಿಯಾ, ನನಗೆಲ್ಲ ವಿಷಯ ಗೊತ್ತಾಯಿತು ಅಮ್ಮ. ಆದರೆ ತುಂಬ ತಡವಾಗಿ ಗೊತ್ತಾಯಿತು. ಅದಕ್ಕೆ ಕಣೆ ನಾನು ತಮ್ಮನ ನಂಬಿಕೆ ಸಂಸ್ಕಾರಕ್ಕೆ ಬರೋಕ್ಕಾಗಿಲ್ಲ ಮಗಳೇ. ಏನು ಅನ್ಕೋಬೇಡ. ಚಿಕ್ಕಿ ಚಿಕ್ಕಿ, ನೀನು ಇವಾಗ ಬಂದ್ಯಾ? ತಪ್ಪಾಯಿತು ಮಗಳೇ. ವಿಷಯ ಗೊತ್ತಾಗಿ ನಾವು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊಗಡೆ ಎಲ್ಲ ಮುಗ್ದೋಗಿದೆ. ಹೋಗ್ಲಿ ಬಿಡು ಚಿಕ್ಕಿ, ಯಾರು ಬಂದರೆ ತಾನೇ ಏನು. ಮಲಗಿರೋ ನನ್ನ ತಮ್ಮ ಎದ್ದು ಬರಲ್ವಲ್ಲ. ಹಾಂ ಹೇಳು. ನೋಡ್ದ ಚಿಕ್ಕಿ, ನೀನು ಎಷ್ಟೋ ಪ್ರೀತಿಯಿಂದ ಕರ್ಕೊಬಂದು ನಮ್ಮನ್ನು ಇಲ್ಲಿ ಬಿಟ್ಟೆ. ಇಲ್ಲ ಅದು ಸ್ವಲ್ಪ ಖುಷಿಯಾಗಿರೋಣ ಅಂತ ಅಂದ್ಕೊಂಡ್ರೆ ನೋಡ್ದ ನನ್ನ ತಮ್ಮ ನನಗೆ ಎಂಥ ಮೋಸ ಮಾಡೋಗ್ಬಿಟ್ಟ. ಪ್ರಿಯಾ, ಹಂಗೆಲ್ಲ ಮಾತಾಡಬೇಡಮ್ಮ. ಸಮಾಧಾನ ಮಾಡ್ಕೊ ಅಂತ ಹೇಳೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಚಿಕ್ಕಿ, ನನಗೆ ಯಾಕೆ ಎಲ್ಲ ಕಷ್ಟ ದೇವ್ರು ನನಗೊಬ್ಳಿಗೆ ಯಾಕೆ ಕೊಡ್ತಾನೆ? ಹಾಂ ಅಂದರೆ ನಾನು ಎಲ್ಲ ಕಷ್ಟ ಸಹಿಸ್ಕೊತೀನಿ ಅಲ್ವಾ, ಅದಕ್ಕೇನಾ? ಇಲ್ಲ, ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದಾನಲ್ಲ, ನನ್ನ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನ. ಇವಳು ಇದನ್ನ ತಡ್ಕೊಂಡು ಅಲ್ಲೇ ಇರ್ತಾಳ ಅಥವಾ ಸತ್ತೋಗ್ತಾಳ ಅಂತ? ಪ್ರಿಯಾ, ಬಿಡ್ತು ಅನ್ನೋ ಹಂಗೆಲ್ಲ ಮಾತಾಡಬೇಡ ಪ್ರಿಯಾ. ನೀನು ಇಷ್ಟೊಂದು ದುಃಖ ಪಡೋದು ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲಮ್ಮ. ಸಮಾಧಾನ ಮಾಡ್ಕೊ. ಏನಂತ ಸಮಾಧಾನ ಮಾಡ್ಕೊಂಡ್ಲಿ ಚಿಕ್ಕಿ, ಹೇಳು. ಹಾಂ, ಏನಂತ ಮಾಡ್ಕೊಂಡ್ಲಿ? ಎಲ್ಲರನ್ನೂ ಕಳ್ಕೊಂಡ್ರೆ ನಾನು ಹೆಂಗೆ ಸಮಾಧಾನ ಮಾಡ್ಕೊಂಡ್ಲಿ? ನೋಡು, ಇವಾಗ ನನಗೆ ಅಂತ ಯಾರೂ ಇಲ್ಲ ಅಲ್ಲ, ನಾನೊಬ್ಳೆ. ಪ್ರಿಯಾ, ನೀನು ಯಾವತ್ತೂ ಒಂಟಿ ಅಲ್ಲಮ್ಮ. ನಿಂಗೆ ನಾನಿದ್ದೀನಿ ನೋಡು. ಅಜ್ಜಿ ಇದ್ದಾರೆ, ನಿಮ್ಮ ಚಿಕ್ಕಪ್ಪ, ನಿನ್ನ ತಮ್ಮಂದ್ರು ಇಬ್ಬರು ಎಲ್ಲ ಇದ್ದಾರೆ ಅಮ್ಮ. ನೀನು ಹೆಂಗೆ ಒಬ್ಬಳೇ ಆಗ್ತೀಯ? ನೋಡು, ನನ್ನಿಬ್ಬರು ಮಕ್ಕಳು ಇದ್ದಾರೆ. ಅವರೇ ನಿಮ್ಮ ತಮ್ಮಂತ ಅಂದ್ಕೊಂಡು ಚೆನ್ನಾಗಿರ್ಬೇಕಮ್ಮ. ಸರಿ, ಅದೆಲ್ಲ ಇರಲಿ, ನಡಿ. ನಮಗೆ ನಿಮ್ಮ ಚಿಕ್ಕಪ್ಪನಿಗೆ ಬೆಂಗಳೂರು ಕೆಲಸ ಬಂದಿದೆ. ನಡಿ, ನಾವು ಬೆಂಗಳೂರಿಗೆ ಹೊಂಟೋಗೋಣ. ಅಮ್ಮ, ಪ್ರೀನ್ ಬಟ್ಟೆ ಎಲ್ಲ ಕೊಡಮ್ಮ. ನಾನು ಅವಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ಅಲ್ಲ ಸರಸ್ವತಿ, ನೀನು ಇವಾಗ ಬಂದ ತಕ್ಷಣ ಕರ್ಕೊಂಡೋಗ್ಬಿಟ್ರೆ ನಾನು ಒಬ್ಬಳೇ ಇರ್ತೀನಲ್ಲ ಇಲ್ಲಿ. ಅಲ್ಲ, ಇಷ್ಟು ದಿನ ಒಬ್ಬಳೇ ಇದ್ದೆ ಬಿಡು. ಅಲ್ಲ, ನನ್ನ ಜೊತೆಗೆ ಇರ್ತಾಳೆ ಅಂತ ಸ್ವಲ್ಪ ಸಮಾಧಾನವಾಗಿದ್ದೆ. ಇವಾಗ ನೀನು ಅವಳನ್ನ ಕರ್ಕೊಂಡು ಹೊಟ್ಟೋದ್ರೆ? ಹೌದು ಅಮ್ಮ, ಅವಳ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಈ ಸ್ಥಿತಿನಲ್ಲಿ ನಾನು ಅವಳನ್ನ ಬಿಟ್ಟು ಹೆಂಗೆ ಹೋಗಲಿ? ಇಲ್ಲಿ ನಿಮ್ಮ ಅಳಿಯಂದ್ರಿಗೂ ಕೆಲಸಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ. ನಮ್ಗೆ ಹೆಂಗೂ ಅಲ್ಲೇ ಟ್ರಾನ್ಸ್ಫರ್ ಆಗಿದೆ ಅಲ್ಲ, ಇವಾಗೇನು ತೊಂದರೆ ಇಲ್ಲ, ಆರಾಮಾಗಿರ್ಬೋದು. ಆಯ್ತಮ್ಮ, ಎಲ್ಲಿ ಬಟ್ಟೆ ಹೇಳು. ಹೌದಾ, ಸರಿ, ನೀನು ಹಂಗೆ ಮಾಡು. ಪ್ರಿಯಾ, ಎದ್ದೇಳು, ಹೋಗೋಣ. ಚಿಕ್ಕಿ, ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಬೇಡಮ್ಮ, ಬೇಡ. ನೀನು ಸಾಕಿ ಇದ್ದಿದ್ದಿಲ್ಲಿ. ನೀನು ಇಲ್ಲೇ ಇದ್ದರೆ ನಿನ್ನ ತಮ್ಮ ನೆನಪು ತುಂಬ ಕಾಡುತ್ತೆ ನಿನಗೆ. ಬೇಡ, ಅದಕ್ಕೆ ನಡಿ. ಅಲ್ಲಿ ನಮ್ಮೆಲ್ಲ ಜೊತೆ ಸ್ವಲ್ಪ ಇದ್ದರೆ ನಿನಗೂ ನೋವು ಕಡಿಮೆ ಆಗುತ್ತಲ್ಲ. ನಡಿಮ್ಮ. ಆಯಿತು ಚಿಕ್ಕಿ, ಹೋಗೋಣ. ನನ್ನ ಹಣೆ ಬರದಲ್ಲಿ ಆ ದೇವರು ಏನು ಬರ್ದನೋ ಗೊತ್ತಿಲ್ಲ. ಅದು ಹೆಂಗಿದೆಯೋ ಹಂಗೆ ಆಗಲಿ. ಹೌದು ಪ್ರಿಯಾ, ನೀನು ನಾಳೆ ಬರ್ದಲ್ಲಿ ದೇವ್ರು ಅದೇನು ಬರ್ದೋ ನನಗಂತೂ ಗೊತ್ತಿಲ್ಲ. ಆದರೆ ನಿನಗೆ ಕೊಟ್ಟಿರೋ ಕಷ್ಟ ದೇವ್ರು ಯಾರಿಗೂ ಕೊಡದೇ ಇರಲಿ. ನಾನು ಇದನ್ನ ತುಂಬ ತುಂಬ ಬೇಡ್ಕೊತೀನಿ ದೇವ್ರ ಹತ್ರ. ಇನ್ನೇನು ಜೀವನನೇ ಇಷ್ಟು.
ಯಾವಾಗೂ ನೋವಲ್ಲೇ ಇರಬೇಕು ಅಂತಲ್ಲ. ಹೆಣ್ಣಿಗೆ ಯಾಕೆ ಇಷ್ಟು ನೋವು ಕೊಡ್ತಾರೆ ದೇವ್ರು ಅಂದರೆ, ಅವಳು ಎಲ್ಲ ಕಷ್ಟನ ಸಹಿಸ್ಕೊಂಡು ಜೀವನ ಮಾಡ್ತಾಳೆ ಅನ್ನೋ ನಂಬಿಕೆಯಿಂದ ನೀನು ಹಂಗೆ ಇರಬೇಕಮ್ಮ. ಏನೇ ಕಷ್ಟ ಬರಲಿ, ಎಂಥದೇ ದುಃಖ ಬರಲಿ, ಯಾವತ್ತೂ ಹಿಂಜಡಿಬೇಡ, ಮುನ್ನುಗ್ತಾ ಇರಬೇಕು. ನೋಡೋಣ ಏನಾಗುತ್ತೆ ಅಂತ. ಆಯಿತು ಚಿಕ್ಕಿ, ನೀನು ಇಷ್ಟೆಲ್ಲ ಹೇಳಿದೆಯಲ್ಲ, ನಡಿ ಹೋಗೋಣ. ಇರಿ, ನಾನು ಬಟ್ಟೆ ಎಲ್ಲ ಎತ್ಕೊಂಡ್ಬರ್ತೀನಿ. ಹ್ಞೂ ಸರಿ, ಬೇಗ ಹೋಗು, ಬಸ್ ಬಂದ್ಬಿಡುತ್ತೆ, ನಾವು ಹೊಂಟೋಗೋಣ. ಅಮ್ಮ, ನಮ್ಮ ಪ್ರಿಯನಿಗೆ ಎಷ್ಟು ಕಷ್ಟ ಅಲ್ವೇನಮ್ಮ. ಅವಳು ಎಷ್ಟು ಕಷ್ಟನ ಸಹಿಸ್ಕೊತಾಳೆ. ಆದರೆ ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಮ್ಮ. ನನ್ನ ಮಗಳಿಗಿಂತೂ ಹೆಚ್ಚಾಗಿ ನೋಡ್ಕೊತೀನಿ. ಆ ನಂಬಿಕೆ ನನಗೈತಮ್ಮ. ನಿನ್ನ ಮೇಲೆ ನಂಗೆ ನಂಬಿಕೆ ಐತೆ. ನೀನು ಅವಳ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತ ನಂಗೆ ಗೊತ್ತು. ನಾನು ಒಂದ್ಸರಿ ಮೊದಲೇ ಹೇಳಿದ್ದಲ್ವಾ, ನಾನು ಅಕ್ಕಂಗೆ ಮಾತು ಕೊಟ್ಟಿದ್ದೆಮ್ಮ ಅಂತ. ನೋಡು, ಆ ಮಾತು ನೀನು ನೆರವೇರಿಸೋ ಟೈಮ್ ಬಂದಿದೆ. ಅವಳಿಗೆ ಒಂದು ಚೂರು ನೋವಾಗದ ನೋಡ್ಕೊ. ಹೌದು ಅಮ್ಮ, ನಾನು ಅಕ್ಕಂಗೆ ಕೊಟ್ಟಿರೋ ಮಾತಿನಂತೆ ಪ್ರಿಯನ್ನ ಚೆನ್ನಾಗಿ ನೋಡ್ಕೊತೀನಿ. ಅವಳಿಗೆ ಯಾವ ರೀತಿ ನೋವಾಗಬಾರ್ದು ಹಾಗೆ ನೋಡ್ಕೊತೀನಿ. ಹಾಂ ಅಮ್ಮ, ಹಾಗೆ ಮಾಡು. ಅವಳು ಯಾವ ಹುಡುಗನ ಇಷ್ಟಪಡ್ತಾಳೋ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಮ್ಮ. ಅವಳಿಗೆ ಯಾವುದೂ ಕಷ್ಟ ಬರಬಾರ್ದು, ಹಂಗೆ ನೋಡ್ಕೊತೀನಿ. ನನ್ನ ಕೊನೆ ಉಸಿರೋ ತನಕ ಅವಳನ್ನ ಹಂಗೆ ನೋಡ್ಕೊತೀನಿ ಅಮ್ಮ. ಇದು ನಾನು ನಿನ್ನ ಕೊಡ್ತಾ ಇರೋ ಮಾತು. ಈ ಮಾತನ್ನೇ ಅಕ್ಕನಿಗೂ ಕೊಡ್ತೀನಿ ಅಂತ ಅನ್ಕೋಬಿಡು. ಆಯ್ತಮ್ಮ, ಆಯಿತು. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ. ಕರ್ಕೊಂಡೋಗಿ ಸುಖವಾಗಿ ನೋಡ್ಕೊ. ನಂಗೆ ಅಷ್ಟೇ ಬೇಕಾಗಿರೋದು, ಬೇರೆ ಏನೂ ಬೇಡ.